50-60 ವರ್ಷದ ವಯಸ್ಸಿಗೆ ಬರಬೇಕಾದ ಏರ್ ಫಾಲ್ ಈಗ 20-25 ವರ್ಷದ ಯುವಕರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಕೆಲವರು ಜೀನ್ಸ್ ಇಂದ ಹೆಲ್ಮೆಟ್ ತುಂಬಾ ಯೂಸ್ ಮಾಡೋದ್ರಿಂದ ಆರ್ ಫುಡ್ ವಾಟರ್ ಚೇಂಜ್ ಆದ್ರೆ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಷ್ಟಕ್ಕೂ ಏರ್ ಫಾಲ್ ಗೆ ಕಾರಣ ಏನು, ವೈಟ್ ಏರ್ ಏಕೆ ಬರುತ್ತೆ, ಡ್ಯಾಂಡ್ರಫ್ ಏಕೆ ಬರುತ್ತೆ, ಏರ್ ಟ್ರಾನ್ಸ್ಪ್ಲಾಂಟೇಶನ್ ಹೇಗೆ ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಆರೋಗ್ಯಕರ ವ್ಯಕ್ತಿಯ ತಲೆಯಲ್ಲಿ 90,000ದಿಂದ 1.5 ಲಕ್ಷದವರೆಗೆ ಕೂದಲು ಇರುತ್ತೆ. ಪ್ರತಿದಿನ 50ರಿಂದ 100 ಕೂದಲು ಉದುರುತ್ತಿರುತ್ತವೆ, ಮತ್ತೆ ಅದೇ ಜಾಗದಲ್ಲಿ ಹೊಸ ಕೂದಲು ಬರುತ್ತಿರುತ್ತವೆ. ನಮ್ಮ ಏರ್ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಮೇಲೆ ನಮಗೆ ಕಾಣಿಸುವ ಏರ್ ಅನ್ನ ಶಾಫ್ಟ್ ಅಂತಾರೆ, ಚರ್ಮದ ಒಳಗೆ ಇರುವ ಏರ್ ಅನ್ನ ಫಾಲಿಕಲ್ಸ್ ಅಂತಾರೆ. ಪ್ರತಿ ಕೂದಲಿಗೆ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಇರುತ್ತವೆ. ಇವು ಸೀಬಮ್ ಅನ್ನೋ ಆಯಿಲ್ ಅನ್ನ ರಿಲೀಸ್ ಮಾಡುತ್ತೆ. ಈ ಆಯಿಲ್ ಏರ್ ಡ್ರೈ ಆಗದಿರಾ ಬ್ರೇಕ್ ಆಗದಿರಾ ಕಾಪಾಡುತ್ತಿರುತ್ತೆ. ಪ್ರತಿ ಕೂದಲಿಗೆ ಎರೆಕ್ಟರ್ ಪಿಲ್ಲಿ ಅನ್ನೋ ಮಸಲ್ ಕನೆಕ್ಟ್ ಆಗಿರುತ್ತೆ. ಈ ಮಸಲ್ ಇಂದಾನೆ ನಮ್ಗೆ ಗೂಸ್ ಬಂಪ್ಸ್ ಬರೋದು. ಕೂದಲಿನಲ್ಲಿ ಅತ್ಯಂತ ಮುಖ್ಯವಾದ ಭಾಗ ಅಂದ್ರೆ ಏರ್ ಪಪಿಲ್ಲ. ಇಲ್ಲೇ ಬೆಡ್